ನಮ್ಮ ಹಿಂದಿನ ವಿಡಿಯೋದಲ್ಲಿ ಕಾಮದೇವನು ವಿಶ್ವಕರ್ಮರ ಸಹಾಯದಿಂದ ಕಾಮಾಖ್ಯ ದೇವಾಲಯವನ್ನು ನಿರ್ಮಿಸಿದ್ದಕ್ಕೆ ಕಾಮಾಖ್ಯ ಎಂದು ಹೆಸರು ಬಂತು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಕಾಮಾಖ್ಯ ದೇವಾಲಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಇಂದಿನ ಅಸ್ಸಾಂ ಹಿಂದೆ ಕಾಮರೂಪ ಹಾಗೂ ಪ್ರಗ್ಜ್ಯೋತಿಷ್ಪುರ ಎಂದು ಪ್ರಸಿದ್ಧಿಯಾಗಿತ್ತು. ಪ್ರಗ್ಜ್ಯೋತಿಷ್ಪುರವನ್ನು ನರಕ ಎಂಬ ಅಸುರ ಆಳುತ್ತಿದ್ದ. ಈ ನರಕಾಸುರನ ರಾಜ್ಯ ಸುಭೀಕ್ಷವಾಗಿತ್ತು. ನರಕಾಸುರನು ದೇವಿ ಕಾಮಾಖ್ಯಳನ್ನು ಅತ್ಯಂತ ಭಕ್ತಿಯಿಂದ ಪ್ರತಿನಿತ್ಯವೂ ಪೂಜಿಸುತ್ತಿದ್ದ. ಒಮ್ಮೆ ನರಕಾಸುರನ ಭಕ್ತಿಗೆ ಮೆಚ್ಚಿದ ಕಾಮಾಖ್ಯ ದೇವಿ ಅವನ ಮುಂದೆ ಪ್ರತ್ಯಕ್ಷಳಾಗುತ್ತಾಳೆ. ದೇವಿಯ ಸೌಂದರ್ಯಕ್ಕೆ ಮನಸೋತು ಆಕೆಯನ್ನ ಕೂಡಲೇ ಸೆರೆ ಹಾಕಿ ತನ್ನನ್ನು ವಿವಾಹವಾಗುವಂತೆ ಕೇಳಿಕೊಳ್ಳುತ್ತಾನೆ. ಈ ಘಟನೆಯಿಂದ ಕೋಪಗೊಳ್ಳದ ದೇವಿ ನರಕಾಸುರನಿಗೆ ಒಂದು ಷರತ್ತನ್ನು ವಿಧಿಸುತ್ತಾಳೆ. ಅದೇನೆಂದರೆ, ಕಾಮಾಖ್ಯ ದೇಗುಲದ ಪಶ್ಚಿಮಕ್ಕೆ ಬ್ರಹ್ಮಪುತ್ರ ನದಿಯ ತಟದಿಂದ ನೀಲಾಚಲ ಬೆಟ್ಟದ ಮೂಲಕ ಕಾಮಾಖ್ಯ ದೇಗುಲದವರೆಗೂ ಮೆಟ್ಟಿಲುಗಳನ್ನು ಮತ್ತು ಒಂದು ಕಲ್ಯಾಣಿಯನ್ನು ಒಂದೇ ರಾತ್ರಿಯಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಕಟ್ಟಿಸಿದರೆ ನಿನ್ನನ್ನು ವಿವಾಹವಾಗುತ್ತೇನೆ ಎಂದು ಹೇಳುತ್ತಾಳೆ. ನರಕಾಸುರನು ಆಸೆಯಿಂದ ಈ ಕಾರ್ಯಕ್ಕೆ ಮುಂದಾಗುತ್ತಾನೆ. ಆಗ ಇನ್ನೇನು ತನ್ನ ಕಾರ್ಯದಲ್ಲಿ ಯಶಸ್ಸು ಗಳಿಸಲು ಸ್ವಲ್ಪ ಸಮಯ ಇರುವಾಗ ದೇವಿ ಕೋಳಿ ಕೂಗುವ ಶಬ್ದ ಮಾಡುತ್ತಾಳೆ. ಆಗ ನರಕಾಸುರನು ಸೂರ್ಯೋದಯದ ಸಮಯವಾಯಿತೆಂದು ತಿಳಿದು ತನ್ನ ಕಾರ್ಯವನ್ನು ಅಲ್ಲಿಗೆ ನಿಲ್ಲಿಸುತ್ತಾನೆ. ಆಗ ಕಾಮಾಖ್ಯ ದೇವಿ ಆತನನ್ನು ವಿವಾಹವಾಗುವುದಿಲ್ಲ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಈಗಲೂ ಸಹ ನರಕಾಸುರನು ಕಟ್ಟಿಸಿದ ಕಲ್ಲಿನ ಮೆಟ್ಟಿಲುಗಳು ಬ್ರಹ್ಮಪುತ್ರ ನದಿಯಿಂದ ನೀಲಾಚಲದ ಬೆಟ್ಟದವರೆಗೂ ಐತಿಹ್ಯದ ಕುರುಹಾಗಿ ಕಾಣಸಿಗುತ್ತದೆ.